ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೆಂಗಿದ್ದೀರಾ ಗಾಯ್ಸ್. ಸೊ ಸ್ಟ್ರೈಟಾಗಿ ಮ್ಯಾಚ್ಗೆ ಹೋಗ್ಬರೋಣ. ನಿನ್ನೆ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಏನಾಯಿತು, ಅದು ಪಂಜಾಬಲ್ಲಿ ಅಂತ. ಇದೊಂಥರ ರಿವೆಂಜ್ ಮ್ಯಾಚ್ ಆಗಿತ್ತು ನಿನ್ನೆ ನಮಗೆ. ಏನು ಪಂಜಾಬ್ ಕಿಂಗ್ಸು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆದ್ದಾಗ ಹಿಂಗೆ ಅಂದಿದ್ದು ಯಾರೋ ಒಬ್ಬರು. ಬಟ್ ಇವಾಗ ಎಲ್ಲಿ ಪಾಪ ಸೌಂಡೇ ಇಲ್ದಂಗೆ ಆಗೋಯ್ತು. ನಿನ್ನೆ ವಿರಾಟ್ ಕೊಹ್ಲಿ ಅಂತೂ ಸರಿಯಾಗಿ ಕೊಟ್ಟಿದ್ದಾರೆ ಮ್ಯಾಚ್ ಮುಗಿದ್ಮೇಲೆ ಅವರಿಗೆ. ಮ್ಯಾಚ್ಗೆ ಹೋಗ್ಬಿಟ್ರೆ ಟಾಸ್ನ ನಮ್ಮ RCBನೇ ಗೆದ್ದಿದ್ದು. ಹೊಡೀರಿ ಗುರು, ಎಷ್ಟು ಹೊಡಿತೀರಾ ಅಂತ ಬಿಟ್ಟರು ಪಂಜಾಬ್ ಕಿಂಗ್ಸ್ನ. ಎಲ್ಲಿ ಒಳ್ಳೆ ಸ್ಟಾರ್ಟೇ ಬಂತು ಆ್ಯಕ್ಚುಲಿ ಅವ್ರಿಗೆ. ಪ್ರಭ್ ಸಿಮ್ರಾನ್ ಮತ್ತು ಪ್ರಿಯಾಂಶ್ ಆರ್ಯ ಹೊಡೆದಿದ್ದು ಏನು 4 hours ಒಳ್ಳೆ ಸ್ಕೋರ್ ಬಂದಿತ್ತು ಪವರ್ ಪ್ಲೇದಲ್ಲಿ. ಅದಾದಮೇಲೆ ಗುರು ಕೃಣಾಲ್ ಪಾಂಡ್ಯ ಎಲ್ಲಿಂದ ಬರ್ತೀಯಪ್ಪ ನೀನಂತೂ. ವಿಕೆಟ್ ಬೇಕಂದಾಗೆಲ್ಲ ಬರ್ತೀಯ, ವಿಕೆಟ್ ತಕ್ಕೊಟ್ಟು ಹೋಗ್ತೀಯಾ. ಹೋಯ್ತು 2 ವಿಕೆಟು ಕೃಣಾಲ್ ಪಾಂಡ್ಯ ಬೌಲಿಂಗಿಂದ. ಅದಾದಮೇಲೆ ಶ್ರೇಯಸ್ ಶರ್ಮಾ ಅದ್ರ ಜೊತೆಗೆ ಸೇರ್ಕೊಂಡು ನಾನೇನು ಕಮ್ಮಿನ ಅಂತ ತೊಗೊಂಡು ಆಗ್ತಾನೆ ಅವರೇ, ಹೊಡಿಯೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಹೋಯ್ತು 2 ವಿಕೆಟ್ ಅವ್ರದ್ದು ಕೂಡ. ಇನ್ನು ನಮ್ಮ ಲಿವಿಂಗ್ಸ್ಟನ್ ಬದಲಾಗಿ ರೊಮಾರಿಯೋ ಶಫರ್ಡ್ ಅಂತೂ ಬಂದಾಗೆ ಫಸ್ಟ್ ಓವರಲ್ಲೇ ವಿಕೆಟ್ ಗುರು. ಅದು ಯಾರ್ದು? ಶ್ರೇಯಸ್ ಅಯ್ಯರ್ದು. ಹೋಯ್ತಲ್ಲ ವಿಕೆಟು, ಅಲ್ಲಿಗೆ ಮ್ಯಾಚ್ ಖತಮ್. ಡೆತ್ ಬೌಲಿಂಗ್ ಅಂತೂ ಹ್ಯಾಟ್ಸ್ ಆಫ್ ಗುರು ನಮ್ಮ ಹೇಸಲ್ವುಡ್ಗೆ ಆ್ಯಂಡ್ ಭುವನೇಶ್ವರ್ ಕುಮಾರ್ಗೆ. ರನ್ಸೇ ಕೊಡಲಿಲ್ಲ. ಈ ಕಡೆ ಶಶಾಂಕ್ ಸಿಂಗು ತಡಕ್ತವ್ರೆ, ಎಲ್ಲಿ ರನ್ಸೇ ಹೊಡೆಯೋಕ್ಕಾಗ್ತಲ್ವಲ್ಲ ಅಂತ. ಸೊ ಒಳ್ಳೆ ಡೆತ್ ಬೌಲಿಂಗಿಂದ ಲಾಸ್ಟಲ್ಲಿ 157 ಅಷ್ಟೇ ಸ್ಕೋರ್ ಬಂದಿದ್ದು ಅವ್ರದ್ದು. ಅದಾದಮೇಲೆ ಬ್ಯಾಟಿಂಗಿಗೆ ಬರ್ತಾರೆ ಯಾರು, ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು ಫಸ್ಟೆಲ್ಲ ಔಟ್ ಆಗೋಗ್ತಾರೆ. ಎದೆ ದಕ್ಕಂತು ಗುರು ಒಂದು ಸರಿಗೆ. ಎಲ್ಲರಿಗೂ ಅಂದಿರುತ್ತಲ್ಲಿ. ಅವ್ರು ಔಟ್ ಆದಮೇಲೆ ಬಂದಂಥ ಬ್ಯಾಟ್ಸ್ಮನ್ನೇ ಇಂಪ್ಯಾಕ್ಟ್ ಪ್ಲೇಯರ್ ನಮ್ಮ ಬೆಂಗಳೂರಿನ ಆಟಗಾರ, ಕರ್ನಾಟಕದ ಆಟಗಾರ ದೇವದತ್ ಪಡಿಕ್ಕಲ್. ಇವರು ಬಂದು ಮ್ಯಾಚನ್ನೇ ಚೇಂಜ್ ಮಾಡಾಕಿದ್ರು ಗುರು. ಇವ್ರಿಗೆ ಏನು ರೋಲ್ ಕೊಟ್ಟಿದ್ದಾರೆ ಅದನ್ನಂತೂ ನೆಕ್ಸ್ಟ್ ಲೆವೆಲಾಗಿ ಆಡ್ತಾ ಇದ್ದಾರೆ ಇವರು ದೇವದತ್ ಪಡಿಕ್ಕಲ್ಲು. ಒಂದು ಮ್ಯಾಚು ಹಿಂಗೆ ಆಗ್ತಾಯಿದೆ. ಬಟ್ ಕ್ರೂಷಲ್ ಮ್ಯಾಚಸ್ಸಲ್ಲಿ ಬಂದು ರನ್ಸ್ನ ಹೊಡೆದುಕೊಟ್ಟಿದ್ದಾರೆ ಗುರು RCBಗೆ. ನಿನ್ನೆ ಮ್ಯಾಚಲ್ಲಿ ಮ್ಯಾಚ್ ಟರ್ನ್ ಆಗೋದಕ್ಕೆ ಒಂದು ಮೇಯ್ನ್ ಫ್ಯಾಕ್ಟರ್ ಬಂದೆ ದೇವದತ್ ಪಡಿಕ್ಕಲ್ ಇನ್ನಿಂಗ್ಸು. ಒಂದು ಎಂಡಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಸಪೋರ್ಟ್ ಕೊಡ್ತಾಯಿದ್ರು, ಆಡೋ ಮಗನೇ ಆಡೋ ಅಂತ. ಇನ್ನೇನು ಅಷ್ಟು ಸಪೋರ್ಟ್ ಬಂದಾಗ ಆಬ್ವಿಯಸ್ಲಿ ಯಾರೇ ಬ್ಯಾಟ್ಸ್ಮನ್ ಅದನ್ನು ಫುಲ್ ಕಾನ್ಫಿಡೆನ್ಸಾಗಿ ಫ್ರೀ ಹ್ಯಾಂಡಾಗಿ ಆಡ್ತಾರೆ. ಸೊ ಅದನ್ನೇ ಮಾಡಿದ್ದು ನಮ್ಮ ದೇವದತ್ ಪಡಿಕ್ಕಲ್ಲು. ಹೊಡೆದ್ರು, ಮ್ಯಾಚನ್ನ ಚೇಂಜ್ ಮಾಡಿದರು. ಅವ್ರು ಔಟಾಗಿ ಹೋಗ್ತಾ ಇದ್ದಂಗೆ ಇನ್ನು ರಜತ್ ಪಟ್ಟಿದಾರ್ ಬಂದು ಮ್ಯಾಚನ್ನ ಮುಗಿಸ್ಕೊಡ್ಬೇಕಾಗಿತ್ತು. ಅವ್ರು ಬಂದರು, ಮುಗಿಸೋ ಪ್ರಯತ್ನದಲ್ಲಿ ಅವರು ಔಟ್ ಆದರು. ಇನ್ನೊಂದು ಮೆನ್ಷನ್ ಮಾಡಲೇಬೇಕು, ಒಂದು ಟೈಮಲ್ಲಿ ಅದೇ ದೇವದತ್ ಪಡಿಕ್ಕಲ್ ಆಡ್ತಾ ಇರಬೇಕಾದ್ರೇ 4 ರನ್ ನೋಡ್ತಾರೆ ಗುರು. ಏನು ಸೈಕಲ್ ಅದಂತೂ. ಇನ್ನೇನು ಜಿತೇಶ್ ಶರ್ಮಾ ಬಂದು ಲಾಸ್ಟಲ್ಲಿ ಒಂದು 6 ಹೊಡೆದು ಮ್ಯಾಚನ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಗುರು ಇದ್ದಿದ್ದು ಸೈಕ್ ರಿಯಾಕ್ಷನ್ನು ನಮ್ಮ ವಿರಾಟ್ ಕೊಹ್ಲಿಯಿಂದ. ಶ್ರೇಯಸ್ ಅಯ್ಯರ್ ಕೊಡ್ತಾರೆ ಒಂದು ರಿಯಾಕ್ಷನ್ನು, ಕಳೆದೇ ಹೊಟ್ಟೋಗ್ತಾರೆ ಅವರಂತೂ. ಮಾತಿಲ್ಲ, ಕತೆ ಇಲ್ಲ, ಇನ್ನೇನು ಮುಗ್ದೇ ಹೋಯ್ತು ಅಲ್ಲಿಗೆ, ಸ್ವಿಚ್ ಆಫ್ ಅವರಂತೂ. ಅಲ್ಲ ಗುರು, ಚಿನ್ನಸ್ವಾಮಿಗೆ ಬಂದ್ಬಿಟ್ಟು ಹಿಂಗೆ ಅನ್ನೋದೇನೋ, ಸೌಂಡ್ ಇಲ್ಲ ಅನ್ನೋದೇನೋ, ಕತೆ ಇಲ್ಲ ಅನ್ನೋದೇನೋ, ಇವೆಲ್ಲ ಯಾಕೆ ಬೇಕು? RCB ಫ್ಯಾನ್ಸು, ನಮ್ಮ ಫ್ಯಾನ್ಸು, ನಮ್ಮ ಟೀಮಿಗೆ ನಾವು ಹೆಂಗಾದರೂ ಸಪೋರ್ಟ್ ಮಾಡ್ತೀವಿ. ಸಿಗ್ತೇವಾಗ ಒಳ್ಳೆ ರಿಪ್ಲೈ ನಮ್ಮ ವಿರಾಟ್ ಕೊಹ್ಲಿಯಿಂದ. ಅದಕ್ಕೆ ಹೇಳೋದು ಗುರು, ನಾವು ಎಲ್ಲ ಟೀಮ್ಗೂ ರೆಸ್ಪೆಕ್ಟ್ ಕೊಡ್ತೀವಿ, ಯಾರನ್ನೂ ನಾವು ಇದು ಮಾಡಲ್ಲ, ಸುಮ್ಮನೆ ಕೆಣಕಲ್ಲ, ಆಯಿತಾ? ಅದು ನಮ್ಮ ಕತೆಗೆ ಯಾರಾದರೂ ಬಂದರೆ ಯಾರನ್ನೂ ಬಿಡಲ್ಲ. ಸೊ ಇನ್ನೇನು ಗುರು, ಮುಗೀತಲ್ಲ ಮ್ಯಾಚು, ಈಸಿಯಾಗೆ ಗೆದ್ವಿ ಪಂಜಾಬ್ ಕಿಂಗ್ಸ್ ಮೇಲೆ. ಇನ್ನೊಂದಿದೆ ಡೆಲ್ಲಿ ಮೇಲೆ, ಬರ್ತೀವಿ ಅಲ್ಲಿಗೂ ಕೂಡ. ಅಲ್ಲೂ ಬರ್ತೀವಿ, ಅಲ್ಲೂ ನುಗ್ತೀವಿ, ಅಲ್ಲೂ ಹೊಡಿತೀವಿ, ಬಿಡಲ್ಲ ಯಾರಿಗೂ. ನೆಕ್ಸ್ಟ್ ಮ್ಯಾಚು ರಾಜಸ್ಥಾನ್ ಮೇಲಿದೆ, ಅದು ಎಲ್ಲಿ ನಮ್ಮ ಚಿನ್ನಸ್ವಾಮಿದಲ್ಲಿ. ಸೊ ಹೊಡೀರಿ ಗುರು, ಇದೊಂದು ಬಾಕಿ ಇದೆ ನಮ್ಮ ಲಿಸ್ಟಲ್ಲಿ. ಇಲ್ಲೂ ಗೆದ್ಬಿಟ್ಟಿದ್ದೀವಿ ಅಂತಂದರೆ ನಮ್ಮನ್ನು ಹಿಡಿಯೋರು ಇರಲ್ಲ, ತಡೆಯೋರು ಯಾರೂ ಇರಲ್ಲ. ನೆಕ್ಸ್ಟ್ ಮ್ಯಾಚಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು.